ಮೇಡಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಹಳೆಹಳ್ಳಿ ಶಾಲೆಗಳಿಗೆ ಸಂಬಂಧಪಟ್ಟ ಹಳೆಹಳ್ಳಿ ಸರ್ವೆ ನಂಬರ್ 22/4, ಉಪ್ರಳ್ಳಿ ಸರ್ವೆ ನಂಬರ್ 60/2, 61, 114 ಇವುಗಳನ್ನು ಹದ್ದುಬಸ್ತು ಅಳತೆ ಕಾರ್ಯ ಮಾಡಿಕೊಡುವುದಾಗಿ ಆವರಣದ ಸುಮಾರು ಅರ್ಧದಲ್ಲಿ ನಿಂತಿರುವ ಶೌಚಾಲಯವನ್ನು ಪೂರ್ಣಗೊಳಿಸುವಂತೆ. ಸ್ವಾಮಿ, ಇದು ಇದಕ್ಕೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಆಗಿದೆ. ಎಲ್ಲಾ ಅಧಿಕಾರಿಗಳು ಗೊತ್ತು, ಹುಡುಗಿರು ಶೌಚಾಲಯಕ್ಕೆ ಔಟ್ಸೈಡ್ ಹೋಗ್ತಾ ಇದಾರೆ. ನಾವು ಸಂಬಂಧಪಟ್ಟಂತ ಮುಖ್ಯ ಶಿಕ್ಷಕರು ಎಲ್ಲಾರ್ಗು ನಾವು ಅರ್ಜಿ ಕೊಟ್ಟಿದೀವಿ. ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ನಿಂತಿರೋದು ಹಳೆಹಳ್ಳಿ ಸ್ಕೂಲ್ ಸ್ಟ್ರೆಂತ್ ಎಷ್ಟು? 112 ಜನ ಇದ್ದಾರೆ. 112 ಜನ ಹೆಣ್ಮಕ್ಳೇ ಮೆಜಾರಿಟಿ ಇರೋದು. ಪಂಚಾಯತ್ ಮೇಡಮ್, ಪಂಚಾಯತಿಯಲ್ಲಿ ಫಂಡ್ ಎಷ್ಟಿದೆ ಮೇಡಮ್? ಈಗ ಬಾಡಿ ಇಲ್ಲ ಅಲ್ವಾ? ಅರ್ಧದಲ್ಲೇ ನಿಂತಿದೆ. ಕಾರಣ ಕೇಳಿ. ಯಾಕೆ ಇನ್ಕಂಪ್ಲೀಟ್ ಆಗಿರೋದು? ಯಾಕೆ ಮೇಡಮ್? ಸರ್, ಅವಾಗ ಫಂಡ್ ಸಾಲಿಲ್ಲ ಅಂತ ಸ್ಟ್ರಕ್ಚರ್ ಎಲ್ಲ ಆಗಿದೆ ಸರ್. ಅದಕ್ಕೆ ಇನ್ನ ಇದು ಏನು ಪ್ಲಾಸ್ಟರಿಂಗ್, ಟೈಲ್ಸ್ ಹಾಕೋದು ಎಷ್ಟು ಬೇಕಮ್ಮ ಅದಕ್ಕೆ? ಬೇಕಾಗುತ್ತೆ ಸರ್. ಒಂದು 5 lakhs ವರೆಗೂ. ನಾನು ಅನುದಾನದಲ್ಲಿ ಕೊಡ್ತೀನಿ, ಸ್ಟಾರ್ಟ್ ಮಾಡಿಸಿ. ನೀವು ಅದು ಇಮಿಡಿಯೇಟ್ ಮಾಡಿ, ನಾನು MLA ಲ್ಯಾಡಲ್ಲಿ ಕೊಡ್ತೀನಿ, ಕಂಪ್ಲೀಟ್ ಮಾಡಿಬಿಡಿ ಅಷ್ಟೇ. ಈಗ ಅದೇನಿಲ್ಲ ಬ್ರದರ್, ಕಮ್ಯುನಿಕೇಶನ್ ಅಷ್ಟೇ. ಮೇಡಮ್, ಇದು ADLR ಸರ್ವೆಗೆ ಬರೀಬೇಕು. ಇವ ಸರ್, ಇದು ನಾನು ಇದು ಕೊಡಿ ಮೇಡಮ್, ಪೆನ್ ಕೊಡಿ ಮೇಡಮ್. ಮಾಡ್ತೀನಿ ಬಿಡ್ತಮ್ಮ ಫೀಲ್ಡ್ಗೆ. ಯಾಕಂದ್ರೆ ನಮ್ಗೆ ಎಲ್ಲಿನೂ ಗ್ರೌಂಡ್ ಇಲ್ಲ. ಬಗುರು ಕುಮ್ದು ಸರ್, ಈಗ ಮೇಡಮ್ ಸ್ಟೇಟಸ್ ಏನ್ ಬಗುರು ಕುಮ್ದು? ಬಗುರು ಕುಮ್ ತುಂಬಾ ಪೆಂಡಿಂಗ್ ಇದೆ ಮೇಡಮ್. ಬಗುರು ಕುಮ್ದು ತುಂಬಾ ಇವಾಗ ತಾವು ಡೈರೆಕ್ಷನ್ಸ್ ಲಾಸ್ಟ್ ಒಂದು 15 to 20 ಅರ್ಜಿ ರೆಡಿ ಮಾಡ್ಕೊಳ್ಳಿ. ಎಸ್ ಮೇಡಮ್, ನೆಕ್ಸ್ಟ್ ಪ್ರೋಸೆಸ್ ಮಾಡಿ. ಅಣ್ಣ ಮೀಟಿಂಗ್ ಮಾಡಿದೀವಿ. ಈಗ ಜುಲೈ ಫಸ್ಟ್ ವೀಕ್ ಅಲ್ಲಿ ಇಟ್ಟು ಅಂತಲ್ಲಿದೆ, ಅವ್ ಕೊಟ್ಬಿಟ್ರೆ ಸಾಕು, ಕ್ಲಿಯರ್ ಮಾಡಿಸ್ತೀನಿ ಅಣ್ಣ. ಆಮೇಲೆ ನಾನು 2 ವರ್ಷ ಆಗಿದೆ ನನ್ನ ಹೊಲದ ಮೇಲೆ ಚರಂಡಿ ನೀರ್ ಬಿಟ್ಟು PDOಗೆ ಸುಮಾರು ಸಾರಿ ಕೊಟ್ಟಿದ್ದೀನಿ, ತಹಸೀಲ್ದಾರ್ ಮೇಡಮ್ಗೂ ಕೊಟ್ಟಿದ್ದೀನಿ ಅರ್ಜಿಗಳು. ಇದುವರೆಗೂ ಅದನ್ನ ಏನ್ ಲೆಕ್ಕಕ್ಕೆ ತಗೊಂತ ಇಲ್ಲ. ಯಾಕೆ ಮೇಡಮ್? ಏನ್ ಮೇಡಮ್ ಅದು? ಸರ್, ಅದು ಆಶ್ರಯ ಬಡಾವಣೆ ಮತ್ತು ಇವ್ರ ಜಮೀನ್ಗೆ ಬಾರ್ಡ್ರಲ್ಲಿ ಸರ್ವೆಗೆ ನಾವು ಬರ್ತೀವಿ. ಅಣ್ಣ, ನಾನು ಫಾಲೋ ಅಪ್ ಮಾಡಿಸ್ತೀನಿ ನೋಡ್ರಮ್ಮ. ಹಂಗೆ ADLR ಬಂದ್ರ ಸರ್? ADLR ಅವರು ಓಕೆ ಸರಿ. ಆಮೇಲೆ ಸರ್, ಕೆಲವರು ದೇವಸ್ಥಾನ ಬೈಲಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ. ಎಲ್ಲ ಸರ್ವೆ ಎಲ್ಲ ಆಗಿದೆ, ಅವರು ಒಪ್ಕೊಂಡಿದ್ದಾರೆ. ಅದ್ ತೆರವುಗೊಳಿಸ್ತಾ ಇಲ್ಲ PDO ಮೇಲೆ. ಎಷ್ಟು ಜನ? ಇಬ್ರು. ಎಲ್ಲಿ, ಯಾವ ಊರಲ್ಲ? ಉಪ್ರಳ್ಳಿ. ಪೆಟ್ಟಿಗೆ ಅಂಗಡಿ ನಾವು ಅಂಗಡಿ ಗ್ರಾಮ ಅವ್ರಿಗೆ ಸರ್ವೆ ಸರ್ವೆ ನಂಬರ್ ಇದ್ರೆ ಖಾಲಿ ಮಾಡಿ. ಸರ್ವೆ ನಂಬರ್ ಅಲ್ಲ, ನಿಮಗೆ ಗ್ರಾಮ ಠಾಣಾ ಅಲ್ಲಲ್ಲ, ಸರ್ವೆ ನಂಬರ್ ಅಂತಿದ್ದಾರೆ. ಯಾವುದು? ಅವರು ಸರ್, ನಾವು ಆಲ್ರೆಡಿ ನೋಟಿಸ್. ಸರ್ವೆ ನಂಬರ್ ಅಲ್ಲ, ಅದು ಗ್ರಾಮ ಠಾಣಾ. ಅದು ಅದೇ ಇವ್ರೇನ್ ಹೇಳ್ತಾರೆ, ಗ್ರಾಮ ಠಾಣಾ ಆದ್ರೆ ನಮ್ಗೆ ಅಧಿಕಾರ ಇರುತ್ತೆ ಸರ್, ಸರ್ವೆ ನಂಬರ್ ಆದ್ರೆ ನಮ್ಗೆ. ಗ್ರಾಮ ಠಾಣಾ ಆದ್ರೆ ಅವರು ತೆರವುಗೊಳಿಸ್ಲಿ. ಹೊಸ್ತಿಷ್ಟು ಕಾಪಿ ಒಂದು ಇದಾಕ್ ಕೊಟ್ಟಿದ್ದೀನಿ ಅವ್ರ ಕೈಗೆ, ತೆರವುಗೊಳಿಸ್ಲಿ. ಇದು ಸರ್ವೆ ನಂಬರ್ ಆದ್ರೆ ನಾನು ಕೇಳೋದೇ ಇಲ್ಲ. ನೋಡಿ, ಪರಿಶೀಲಿಸಿ ಮೇಡಮ್. ಅದು ಸರ್, ಅವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೆಂಬರ್. ಅವರು ಲಾಸ್ಟ್ ಜಮೀನು ರೋಡ್ ಎಲ್ಲಿಂದ ಎಲ್ಲಿ ಯಜಮಾನರಿಗೆ ಇದು? ಇದು ವರುಣಿ ಸರ್ವೆ ನಂಬರ್. ಸರಿ. ಚಿನ್ನಗನಹಳ್ಳಿ ಗೇಟ್ ಇಂದ ಶಾಂಪುರ್ ವರೆಗೂ ರಸ್ತೆ ಇದೆ ಸರ್. ಈಗ ಅಲ್ಲಿ ಸೆಂಟ್ರಲ್ ಇರ್ತಕ್ಕಂತ ಎಲ್ಲಾ ಮಧ್ಯದ ರೈತರಿಗೆ ಸುಮಾರು ತೊಂದರೆ ಇದೆ ಸರ್. ನಾನು ಒಂದ್ 20 ದಿವಸ ಆಗಿದೆ ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟು, ಅಲ್ಲಿ ಸ್ಟಾಫ್ ಬಂದು ಅರ್ಜಿ ತಗೊಳ್ತಾರೆ. ಆ ಮೇಡಮ್ ಅವ್ರಿಗೆ ಅವ್ನು ತರ್ತಾರೆ ಅಲ್ಲ ಗೊತ್ತಿಲ್ಲ, ಒಂದು ಇಂಟಿಮೇಶನ್ ಗೊತ್ತಾಗಲ್ಲ ಸರ್ ತಾಲೂಕ್ ಆಫೀಸಲ್ಲಿ. ಈಗ ಮೇಡಮ್ ಒಂದ್ ಕೆಲಸ ಮಾಡೋಣ, ಸರ್ವೆ ಸೆಕ್ಷನ್ದು ಯಾರು ಅಕ್ಕ ಒಂದೇ ನಿಮಿಷ. ಸರ್, ಸುದ್ದುಕುಂಟೆ ಅಂತೇಳಿ, ಸುದ್ದುಕುಂಟೆ ಮೊದಲು ಜಮೀನ್ ಇತ್ತಲ್ಲ, ಸುದ್ದುಕುಂಟೆನ ಅಕ್ವೈರಿ ಮಾಡ್ಕೊಂಡವ್ರು ಸರ್. ನಿಮ್ಗೆ ಅರ್ಜಿ ಕೊಟ್ಟಿದ್ದೀವಿ, ADLR ಕಳ್ಸಿದೀವಿ ಮೇಡಮ್. ಇದೆಲ್ಲ ADLR ಬರುತ್ತೆ. ಫೋನ್ ಮಾಡಿ ಮೇಡಮ್, ಎಲ್ಲಿದ್ದಾರೆ ಅಣ್ಣ, ನಾನು ಇಮಿಡಿಯೇಟ್ ಮಾಡಿಸ್ತೀನಿ. ಅದು ಸರ್ವೆ ಮಾಡಿಸ್ತೀನಿ. ADLR ಕಳ್ಸಿದೀವಿ ಅಂತ ಹೇಳಿ ಹಿಂದಿನ ತಹಸೀಲ್ದಾರ್. ಎಷ್ಟು ಜನ ಒತ್ತುವರಿ ಮಾಡಿದಾರಣ್ಣ? ಇದು ತೆರವುಗೊಳಿಸ್ಬೇಕಲ್ಲ ಸರ್, ಇಮಿಡಿಯೇಟ್ ಆಗ್ಬೇಕಲ್ಲ. ಕಳ್ಸಿದೀವಿ ಅಂತಾರೆ. ನಮ್ ಟೋಟಲ್ 3 ಇದೆ ಸರ್ವೆಗೆ ಸರ್. ಎಲ್ಲಿದ್ದೀರಾ ADLR ಸರ್? ಓ, ನಿಮ್ ಕಡೆಯಿಂದ ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತ? ಬಂದಿದಾರ ನಿಮ್ ಪರವಾಗಿ? ಓಕೆ ಸರಿ. ಓಕೆ ಸರ್, ಇವು 3 ಕೊಡಿ ಮೇಡಮ್. ಬೇರೆ ಏನ್ ಕೆಲಸ ಇದ್ರು ಬಿಟ್ಟು ಇವು 3 ಮುಗಿಬೇಕು. ಇದೊಂದು ಕೊಡಿ ಮೇಡಮ್. ಸರ್ವೆ ಮಾಡೋದವ್ರು ಏನ್ ಸರ್ ವ್ಯತ್ಯಾಸ ಮಾಡಿದ್ದಾರೆ. ಇಲ್ಲಿರೋ ಸುತ್ತಕೊಂತೇನಾ ಸರ್? ಅದು ಓಸಿ ಒಂದು ನಿಮಗೆ ಕೊಟ್ಟಿರೋ ಲೆಟರ್ ಮಾಡಿರೋ ಇನ್ನೊಂದು ಇದೆಯಾ ಇದು?
ಇದು ನಿಮ್ಗೆ ಇದು ಕೊಡ್ತೀನಿ ನಮ್ಮೂರು ಬಂದಾಗ ಸರ್ ಈ ವಾರದೊಳಗೆ ಮುಗಿಬೇಕು ಸರ್ ಇವ್ ಮೂರು